ಬಸಳೆ ಗಿಡಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕುವ ಅಂತ ಹೋಗ್ತಾ. ಇದೇ ನೋಡಿ ಬಸಳೆ ಗಿಡ, ಹೋದ ಅಷ್ಟೇ ಚಿಗುರ್ತಾ ಅದೇ. ಇಲ್ಲೆಲ್ಲ ನೋಡ್ಬೋದು ನೀವು, ಅದು ಕಲರ್ ಎಲ್ಲ ಚೇಂಜ್ ಆಗೋದು. ಮನೆ ಸೌಕರ್ಯಗೆ ನಿದ್ರೆ, ಬೆಳಿಗ್ಗೆ ಪಾನ ಪೀನ ಸೋನ ಮೂರೇ ಕೆಲಸ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಹಾಲು ಕರೆದು ತಿಂಡಿ ತಿಂದು ಅಷ್ಟೇ ಕೆಲಸ ಆಗದೆ. ಈಗ ದನವನ್ನು ಬಿಡಬೇಕು, ಹಾಗೆಯೇ ಕೋಳಿ ಬಿಡಬೇಕು, ಅಡುಗೆ ಕೆಲಸಗಳೆಲ್ಲ ಕೆಲಸಗಳು ಆಗಬೇಕು ಈಗ. ಹಾಗೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ಗೈಸ್, ಈ ವ್ಲಾಗ್ನ ಕೊನೆ ತನಕ ನೋಡಿ. ಭಾವನಾ, ಅನ್ನ ಬೆಂತ ಬಂತು ನೋಡಿ, ಹೆಂಗೆ ಕುದೀತದೆ ಅಂತ. ಇದರೊಳಗೆ ಈ ನೀರೇನಾದರೂ ತೆಳಿ ಏನಾದರೂ ಮಾತ್ರ ಕೈಗೆ ತಾಕ್ತು ಅಂದ್ರೆ ಸಾಕು, ಸುಟ್ಟೇ ಹೋಗ್ತದೆ. ಅಷ್ಟು ದೊಡ್ಡ ಬೆಂಕಿ ಅದೇ ನೋಡಿ. ನೀರು ಕಾಯ್ದೋಗಿತ್ತು, ನಾವು ಮಾತ್ರ ಅಕ್ಕಿ ಹಾಕಿದ್ದಷ್ಟೇ ಎಷ್ಟು ಬೇಗ ಕುದೀಲಿಕ್ಕೆ ಸ್ಟಾರ್ಟ್ ಆಗೋದಂತಂದರೆ. ಗೈಸ್, ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಈಗ ತೋಟದ ಹತ್ರ ಹೋಗ್ತಾ ಇದ್ದೆ, ನಮ್ಮ ಕರುಗಳಿಗೆ ಹಾಳೆಯನ್ನು ಕಟ್ಕೊಂಡು ಬರುವ ಅಂತ. ನಿನ್ನೆನೆ 4-5 ಹಾಳೆ ಬಿದ್ದ ಹಾಗೆ ಅದೇ ಸಾಕು ಅಂತ ಕಟ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೆ. ಮತ್ತು ಹುಲ್ಲು ಅಷ್ಟಿಲ್ಲ, ಹುಲ್ಲೆಲ್ಲ ಖಾಲಿ ಆಗ್ತಾ ಬಂತು. ಈಗ ಆ ಕಡೆ ತೋಟದಲ್ಲೇ ಮತ್ತೆ ಹುಟ್ಟಬೇಕು, ಹುಲ್ಲು ಹುಟ್ತಾ ಅದೇ ಸಣ್ಣದೇ, ಆದರೆ ಅದು ಕೊಯ್ಲಿಕ್ಕಾಗೋದಿಲ್ಲ. ಹಾಗಾಗಿ ಹಾಳೆನೇ ಒಂದು ಸ್ವಲ್ಪ ಹಾಕುವ ಅಂತ ಹಾಳೆ ಕಡ್ಕೆ ಬರ್ಲಿಕ್ಕೆ ಹೋಗ್ತಾ ಇರೋದೀಗ.
ಗೈಸ್ ಈಗ ಮಧ್ಯಾಹ್ನ 3 ಗಂಟೆ ಆಗದೆ, ಊಟ ಎಲ್ಲ ಮಾಡಿ ಆಗದೆ. ಹಾಗೆ ಈಗ ಬಸಳೆ ಗಿಡಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕುವ ಅಂತ ಹೋಗ್ತಾ ಇರೋದು. ಗೊಬ್ಬರ ಎಲ್ಲ ತಗೊಂಡೋಗಿ ಇಟ್ಟಿದೆ, ಹಾಗೆ ವಿಡಿಯೋ ಮಾಡುವ ಅಂತ ಮೊಬೈಲನ್ನು ತಗೊಂಡು ಬಂದದ್ದು. ಈಗ ಹಾಗೆಯೇ ನೀರನ್ನು ಬಿಟ್ಟಿದೆ ಒಂದು ಕಡೆಗೆ, ಹಾಗೆ ಗೊಬ್ಬರವನ್ನು ಹಾಕುವ ಬನ್ನಿ. ಈಗ ಒಂದು 15-20 ದಿನದ ಹಿಂದೆ ಹಾಕಿದ್ದಾಗಿತ್ತು, ಅದಾದಮೇಲೆ ಇವತ್ತೇ ಹಾಕ್ತಾ ಇರೋದು. ಮತ್ತು ಈ ಬಸಳೆ ಗಿಡಕ್ಕೆಲ್ಲ ಗೊಬ್ಬರ ಮತ್ತು ಸಗಣಿ ನೀರೆಲ್ಲ ಜಾಸ್ತಿ ಬೇಕಾಗ್ತದೆ, ನಾನು ಹಾಕೋದೇ ಇಲ್ಲ, ಕಡಿಮೆ. ಹಾಗೆ ಬಸಳೆ ಗಿಡಕ್ಕೆ, ಆಮೇಲೆ ಹಲಸಂದಿ ಗಿಡ ಒಂದು 4 ಅದೆ, ಅದಕ್ಕೆಲ್ಲ ಹಾಕುವ ಅಂತ ಇದ್ದೆ. ಈಗ ಇದೇ ನೋಡಿ ಬಸಳೆ ಗಿಡ. ಹೋದ ವರ್ಷ ಚಲೋ ಆಗಿತ್ತು, ಈ ವರ್ಷ ಅಷ್ಟು ಏನು ಚೆಂದ ಆಗಲಿಲ್ಲ. ಹಾಗೆ ಯಾಕಂದರೆ ಹೋದ ವರ್ಷ ನೆಟ್ಟಾಗದೆ, ಮತ್ತು ಹೋದ ವರ್ಷದ ಗಿಡನೇ ಸ್ವಲ್ಪ ನೆಟ್ಟಾಗದೆ. ಇದೆಲ್ಲ ಈ ವರ್ಷದ್ದು. ಈ ವರ್ಷ ಸಂತೆಯಿಂದ ತಂದು ನೆಟ್ಟದ್ದು ಒಂದೊಂದು ಬುಡನ. ಇದು ಹೋದ ವರ್ಷದ್ದು ಇದು, ಆಮೇಲೆ ಇದು ಎಲ್ಲ ಹಾಗೆ ಅಷ್ಟೇನು ಚೆಂದ ಆಗಲಿಲ್ಲ. ಹೋದ ವರ್ಷ ಎಲೆ ಎಲ್ಲ ನಮ್ಮನೆ ಹಚ್ಚ ಹಸಿರಾಗಿ, ಮತ್ತು ಬುಡ ಎಲ್ಲ ದಪ್ಪ ದಪ್ಪ ಆಗಿತ್ತು. ಸೊ ನೋಡಿ, ಇಲ್ಲಿ ಗೊಬ್ಬರವನ್ನು ತಂದಿಟ್ಟಿದೆ. ಹಾಗೆ ಇದು ಗೈಸ್ ಹಲಸಂದಿ ಗಿಡ ನೋಡಿ ಗೈಸ್. ಹಲಸಂದಿ ಬೀಜವನ್ನು ನಾನು ಯಾವಾಗ ಗಿಡ ಮಾಡಲಿಕ್ಕೆ ಹಾಕಿದೆ ಅಂತ ಹೇಳಿದರೆ, ಇದು ದೀಪಾವಳಿ ಟೈಮಲ್ಲಿ ಹಾಕಿದ್ದಾಗಿತ್ತು. ಅದು ಅಲ್ಲೇ ಹುಟ್ಟಿ ಅಲ್ಲೇ ಒಂದು ಸ್ವಲ್ಪ ಹೀಗೆ ಚಿಗುರೋದು ಇಲ್ಲ, ಈ ಕಡೆ ಸಾಯೋದಿಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು. ನಾನು ತಂದು ಇಲ್ಲಿ ನೆಟ್ಟಿದ್ದೆ ಈಗ ಒಂದು ತಿಂಗಳ ಹಿಂದೆ. ಈಗ ಇಷ್ಟ ಆಗದೆಪ್ಪ, ನೋಡಬೇಕು ಇನ್ನು ಮುಂದೆ ಹೇಗಾಗ್ತದೆ ಅಂತ. ಈಗ ಅಷ್ಟೇ ಚಿಗುರ್ತಾ ಅದೇ, ಇಲ್ಲೆಲ್ಲ ನೋಡ್ಬೋದು ನೀವು, ಅದು ಕಲರ್ ಎಲ್ಲ ಚೇಂಜ್ ಆಗೋದು. ಈ ಎಲೆಗೆಲ್ಲ ಇನ್ನೂ ಒಂಥರ ಗ್ರೋತ್ ಆಗ್ತಾ ಇದೆ. ಬಟ್ ನೋಡುವ ಮುಂದೆ ಹೆಂಗೆ ಅಂತ. ಬಸಳೆ ಗಿಡಕ್ಕೆ ಗೊಬ್ಬರ ಹಾಕೋದನ್ನು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತಂದರೆ ಈಗ ದನ ಬಂತಂತೆ. ದನವನ್ನು ಕಟ್ಟಿ ಮತ್ತೆ ಬರಬೇಕು ನಾನು. ಸೊ ಮತ್ತೆ 2 ಸರಿ ಮೊಬೈಲ್ ತಗೊಂಡು ಹೋಗೋದು ಬರೋದಾಗ್ತದೆ, ಅದಕ್ಕೆ ಮತ್ತೆ ವಿಡಿಯೋ ಮಾಡೋದಿಲ್ಲ ಗೊಬ್ಬರ ಹಾಕೋದನ್ನು. ಈಗ ಫಸ್ಟು ದನ ಕಟ್ಟಬೇಕು. ನಮ್ಮನೆ ಸಾಹುಕಾರರಿಗೆ ನಿದ್ರೆ, ಬೆಳಿಗ್ಗೆನೂ ನಿದ್ರೆ, ಮಧ್ಯಾಹ್ನನೂ ನಿದ್ರೆ, ಸಂಜೆನೂ ನಿದ್ರೆ, ರಾತ್ರಿನೂ ನಿದ್ರೆ. ಪಾನ ಪೀನ ಸೋನ 3 ಕೆಲಸ ನೋಡಿ. ಹೀಗೆ ಮುಖ ಎಲ್ಲ ಮೇಲೆ ಮಾಡ್ಕೊಂಡು ಮಲ್ಗನಂತ. ಮತ್ತು ಮುಟ್ಲಿಕ್ಕಿಲ್ಲ, ಮುಟ್ರೆ ಸಿಟ್ಟೇ ಬರ್ತದೆ ಮತ್ತೆ. ಬಾಬು ನೋಡಿ ಎಲ್ಲೆಲ್ಲೇ ಮೈ ಮುರಿದು ಹೆಂಗಂತ. ಬಾಬಣ್ಣನ ಕೆಲಸ ನೋಡಿ. ನಾನು ವಿಡಿಯೋ ಮಾಡ್ತೆ ಅಂತ ಮತ್ತೆ ಮಲಗಿದ್ದು ನೋಡಿ ಹೆಂಗಂತ, ಮುಖ ಎಲ್ಲ ಮುಚ್ಚಾಕೊಂಡು. ಬಾಬಣ್ಣ ಏ ಬಾಬಣ್ಣ, ಹೈ ಎಷ್ಟು ಚಂದ ಕಾಣ್ತದೆ ನೋಡಿ ಹಿಂಗೆ ಮಾಡಿದರೆ. ಆ ಪಿಂಕ್ ತುಟಿ ಮತ್ತು ಮೂಗೊಂದು ಕಾಣ್ತದೆ, ಪಿಂಕ್ ಮೂಗು ನೋಡು. ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಗೈಸ್.